ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಆರೆಂಜ್ ಕಲರು 1 ಲೀಟ್ರದ್ದು ಪ್ಯಾಕೆಟ್ ತಗೊಂಡಿದ್ದೀನಿ. ಅದು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕ್ರೀಮ್ ಇದ್ರೂ ಪರವಾಗಿಲ್ಲ, ಹಾಲು ಚೆನ್ನಾಗಿರುತ್ತೆ. ನಾನು 1 ಲೀಟ್ರ್ ಹಾಕ್ತಾಯಿದ್ದೀನಿ. 1 ಲೀಟ್ರಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಹಾಲು ಮುಕ್ಕಿಸ್ಕೊಂಡಿದ್ದೀನಿ. ಈಗ ಹಾಲು ನಾವು 1 ಲೀಟ್ರ್ ಹಾಕಿದ್ದೀನಿ. ಇದು ಅರ್ಧ ಲೀಟ್ರ್ ಆಗೋವಷ್ಟು ನಾವು ಹಾಲು ಕಾಯಿಸ್ಬೇಕಾಗತ್ತೆ. ಹಾಲು ಒಂದು ಕುದಿ ಬರೋವರೆಗೂ ಹಾಗೆ ಬಿಡೋಣ. ಈಗ ಹಾಲು ಉಕ್ಕಕ್ಕೆ ಬರ್ತಾಯಿದೆ, ಕೆನೆ ಕಟ್ತಾ ಇದೆ. ನಾವು ಈ ಕೆನೆ ಎಲ್ಲ ತೆಗೆದು ಮಧ್ಯದಲ್ಲಿ ಹಾಕಬೇಕು ಈ ಥರ. ಈಗ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಹಾಲು. ತಿರುಗಿಸ್ತಾನೆ ಇರಿ, 1-2 ನಿಮಿಷಕ್ಕೂ ತಿರುಗಿಸ್ತಾ ಇರಬೇಕು. ಇದರಲ್ಲಿ ತಳ ದಪ್ಪಗಿರಬೇಕು, ಅದರಲ್ಲಿ ಹಾಲು ಕಾಯಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ನಾನು ಅರ್ಧ ಕಪ್ಪಷ್ಟು ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ. ಇದು ನಾನು ಬಿಸಿ ಮಾಡಿಲ್ಲ, ಡೈರೆಕ್ಟ್ ಪ್ಯಾಕೆಟಿಂದ ನಾನು ಅರ್ಧ ಕಪ್ ಆಗೋವಷ್ಟು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಾನು ವಿಕ್ಕಿ ಫೀಲ್ಡ್ ಅವ್ರದ್ದು ಕಸ್ಟರ್ಡ್ ಪೌಡರು ಬಟರ್ ಸ್ಕಾಚ್ ತಗೊಂಡು ಬಂದಿದ್ದೀನಿ. ಇದು 48 ರುಪೀಸು. 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಿರೋ ಹಾಲೇ ತಗೋಬೇಕು ನೀವು. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಲೀಟ್ರ್ ಹಾಲಿಗೆ 2 ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕಬೇಕು. ಮತ್ತು ನಾನು ನಂದಿನಿ ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ. ಇದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ರೀಮಿ ಸ್ಟ್ರಕ್ಚರ್ ಕೊಡುತ್ತೆ ಐಸ್ ಕ್ರೀಮ್ಗೆ, ಅದಕ್ಕೇ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದೆ. ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟು ಕಟ್ಟಿಬಿಡುತ್ತೆ. ಡೈರೆಕ್ಟ್ ಹಾಕಿದ್ರೆ ನಾವು ಒಂದು ಕಪ್ಪಲ್ಲಿ ಹಾಲು ತಗೊಂಡು ಈ ಥರ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕೆನೆ ಕಟ್ತಾ ಇದ್ರೆ ತೆಗೆದು ಮಧ್ಯದಲ್ಲಿ ಹಾಕಬೇಕು. ತಳ ಅಂಟ್ಬಿಡುತ್ತೆ, ಇಲ್ಲಾಂದರೆ ಹಂಗೆ ಬಿಟ್ಟರೆ ತಳ ಅಂಟ್ಬಿಡುತ್ತೆ. ನಾವು ತಿರುಗಿಸ್ತಾನೆ ಇರಬೇಕು, 2 ನಿಮಿಷಕ್ಕೆ ಒಂದ್ಸರಿ ತಿರುಗಿಸ್ತಾ ಇರಿ. ಹಾಲು ಅರ್ಧದಷ್ಟು ಆಗಿದೆ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಇದೊಂದು 2 ನಿಮಿಷ ಕುದಿಯಕ್ಕೆ ಬಿಡೋಣ. ಇದೊಂದು 2 ನಿಮಿಷ ಸಕ್ಕರೆ ಕರ್ಗಕ್ಕೆ ಬಿಡೋಣ. ಸಕ್ಕರೆ ಕರಗಬೇಕು. ಸಕ್ಕರೆ ಎಲ್ಲ ಕರಗಿದೆ. ನಾವು ಕಸ್ಟರ್ಡ್ ಪೌಡರ್ ಮತ್ತು ಹಾಲಿನ ಪುಡಿ ಮಿಕ್ಸ್ ಮಾಡಿದ್ವಲ್ಲ, ಅದು ಹಾಕ್ಕೊಳ್ಳೋಣ. ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡು. ಇದು 4 ನಿಮಿಷ ಕುದಿಬೇಕು. ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಡ ಅಂಟ್ಕೊಂಡ್ಬಿಡುತ್ತೆ. ಫ್ಲೇಮ್ ಲೋಲಿ ಇಟ್ಕೊಳ್ಳೋಣ. ಅದೇ ಫ್ಲೇವರ್ ವಾಸನೆ ಉಳಿತಾ ಇದೆ ಬಟರ್ ಸ್ಕಾಚ್. 3-4 ನಿಮಿಷ ಸಾಕು, ಜಾಸ್ತಿ ಹೊತ್ತು ಇಡಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಈ ಥರ ಇರಬೇಕು. ಈಗ 4 ನಿಮಿಷ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ ತಣ್ಣಗಾಕ್ಬಿಡ್ಬೇಕು. ಇದು ತಣ್ಣಗಾಗೋವರೆಗೂ ನಾವು ಹಾಗೆ ಬಿಡೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾವು ಕ್ಯಾರಮಲ್ ಮಾಡ್ಕೊಳ್ಳೋಣ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ನಾನು 1/3 ಕಪ್ ಆಗೋವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗೋವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದೊಂದು 4 ಚಮಚ ಸಕ್ಕರೆ ಇರ್ಬೋದು ಇದರ ಲೆಕ್ಕದಲ್ಲಿ, ದೊಡ್ಡ ಚಮಚದಲ್ಲಿ. ಈಗ ಇದು ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಟು ಕ್ಯಾರಮಲ್ ಮಾಡ್ತೀನಿ. ಸಕ್ಕರೆ ಬ್ರೌನ್ ಕಲರ್ ಆಗೋವರೆಗೂ ಬ್ರೌನ್ ಕಲರ್ ಬರಬೇಕು, ಎಲ್ಲ ಕರಗಿ ಅಲ್ಲಿವರೆಗೂ ನಾನು ಈ ಥರ ಕೈ ಆಡಿಸ್ತಾನೆ ಇರಬೇಕು.
ಈ ಥರ ಕೈ ಆಡಿಸ್ತಾನೆ ಇದೆ. ನೀರೇನು ಹಾಕ್ಬೇಡಿ, ಅದೇ ಕರಗಬೇಕು. ಈ ಬಟರ್ ಸ್ಕಾಚ್ಗೆಲ್ಲ ಮೇಲೆ ಕ್ಯಾರಮಲ್ ಹಾಕಿರ್ತಾರಲ್ಲ ಅದೇ ಥರ ಇದು. ಒಂದು ಕಡೆಯಿಂದ ಸಕ್ಕರೆ ಕರಗ್ತಾ ಇದೆ. ಇಲ್ಲಿ ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಫ್ಲೇಮಲ್ಲಿ ಇಡಬೇಡಿ. ನೋಡಿ ಎಲ್ಲ ಕರಗಿದೆ. ಕಲರ್ ನೋಡಿ, ಕಲರ್ ಈಗ ಟರ್ನ್ ಆಗ್ತಾ ಇದೆ. ಸಕ್ಕರೆ ಕ್ಯಾರಮೆಲ್ ಆಗಿದೆ ನೋಡಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಆಗುವಷ್ಟು ಗೋಡಂಬಿ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದೊಂದು 2 ನಿಮಿಷ ಈ ಥರ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಇಲ್ಲೇ ಸೆಟ್ ಆಗಿಬಿಡುತ್ತೆ ಅದು. ಅದಕ್ಕೆ ಇದಾಗಿ ಪ್ಲೇಟ್ಗೆ ತುಪ್ಪ ಸವರಿದ್ದೀನಿ. ಈಗ ನಾವೇನು ಕ್ಯಾರಮೆಲ್ ಮಾಡ್ಕೊಂಡಿದ್ವಲ್ಲ ಅದು ಇದಕ್ಕೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡೋಣ. ಇದು ಈ ಥರ ಹಾಕಿದ್ದೀನಿ, ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಜಾರ್ ತಗೊಂಡು ಜಾರ್ ಒಳಗಡೆ ಇದು ಹಾಕ್ಬಿಡ್ತೀನಿ ಎಲ್ಲ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿ ಯಾಕೆ ಮಾಡೋದು ಅಂದರೆ ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ ಅಂದ್ಬಿಟ್ಟು. ಇದು ಒಂದು ಕಂಟೈನರ್ಗೆ ಹಾಕ್ಬಿಡ್ತೀನಿ. ಇದು ಹಾಕ್ಬಿಟ್ಟು ಇದ್ದೀನಿ. ಈಗ ಇದು ಮುಚ್ಚಿಬಿಟ್ಟು 2 ಅವರ್ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಆವಾಗಲೇ ನಾವು ಕ್ಯಾರಮೆಲ್ ಮಾಡಿದ್ವಲ್ಲ ಸಕ್ಕರೆದು, ಅಂದರೆ ಬಂದ್ಬಿಡುತ್ತೆ. ಇದು ಈ ಥರ ಆಗುತ್ತೆ ಕ್ಯಾರಮಲ್ಲು. ನಾವು ಸ್ವಲ್ಪ ಈ ಥರ ಮುಟ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕು. ನಾನು ಕುಟ್ಟೋ ಕಲ್ಲು ತಗೊಂಡಿದ್ದೀನಿ, ಅದರೊಳಗಡೆ ಇದು ಹಾಕ್ಕೊಳ್ತೀನಿ. ಕ್ಯಾರಮೆಲ್ ಮಾಡಿದ್ವಲ್ಲ ಗೋಡಂಬಿ ಮತ್ತು ಸಕ್ಕರೆದು. ತುಂಬ ಫೈನ್ ಪೌಡ್ರ್ ಮಾಡ್ಕೊಬೇಡಿ, ಈ ಥರ ಜಚ್ಕೊಳ್ಳಿ. ಪೇಪರ್ ಮೇಲೆ ಕುಟ್ಕೊಳ್ಬೋದು. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಈ ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ 2 ಅವರ್ ಆಗಿದೆ. ತಿರ್ಗಾ 2 ಅವರ್ ಆದಮೇಲೆ ಮಿಕ್ಸಿಗೆ ತಿರ್ಗಾ ಹಾಕ್ಕೊಳ್ಬೇಕಿದು. ಏನು ಟೈಮ್ ರುಬ್ಬೋದು ಏನು ಅಂದರೆ ತುಂಬ ಕ್ರೀಮಿಯಾಗಿರುತ್ತೆ ಐಸ್ ಕ್ರೀಮು, ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರನೇ ಇರುತ್ತೆ ಅಂದ್ಬಿಟ್ಟು ಈಗ ನಾನಿದು ರುಬ್ಕೊಂಡು ಬರ್ತೀನಿ. ಈಗ ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ನಾವು ಅದೇ ಕಂಟೈನರ್ಗೆ ಇದು ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ ಗ್ರೇಪ್ಸ್ ಹಾಕ್ತಾಯಿದ್ದೀನಿ, ಡ್ರೈ ಗ್ರೇಪ್ಸು, ಒಣಗಿದ ದ್ರಾಕ್ಷಿ ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗುವಷ್ಟು. ಚಾಕೋ ಚಿಪ್ಸು 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ ಬೇಡ ಅಂದರೆ ಹಾಕ್ಕೊಳ್ಬೇಡಿ. ಡ್ರೈ ಫ್ರೂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಕ್ಯಾರಮಲ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಈಗ ಒಂದು ಸತಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಇನ್ನೊಂದು ಸತಿನೂ ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಮಾಡುವಾಗ ಆಗುತ್ತೆ. ಈ ಪೌಡ್ರ್ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಮುಚ್ಚಳ ಮುಚ್ಚಿಬಿಟ್ಟು 5ರಿಂದ 6 ಅವರು ಫ್ರೀಝರಲ್ಲಿ ಇಡಬೇಕು. ಇವಾಗ ಫ್ರೀಝರಲ್ಲಿ ಇಡ್ತೀನಿ. ಇದು ಒಂದು 5ರಿಂದ 6 ಅವರ್ ಅಂದ್ಕೊಳ್ಳಿ. 6 ಅವರ್ ಮಿನಿಮಮ್ ಫ್ರೀಝರಲ್ಲಿ ಇಡಬೇಕು. 5ರಿಂದ 6 ಅವರ್ ತಗೊಳ್ಳುತ್ತೆ. ಈಗ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. 6 ಅವರ್ ಆಯಿತು. ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಐಸ್ ಕ್ರೀಮು 6 ಅವರ್ ಆಗಿದೆ, ತೆಗ್ದಿದ್ದೀನಿ. ಇವಾಗ ಚೆಕ್ ಮಾಡೋಣ.
ನೋಡಿ ಎಷ್ಟು ಕ್ರೀಮಿ ಆಗಿದೆ ನೋಡಿ. ನಂತರ ಸ್ಕೂಪರೆಲ್ಲ ಇದೆ, ಚಿಕ್ಕ ಸೌಟ್ ತಗೊಂಡು ತೆಗ್ದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕಾಗಿತ್ತು, ಮಕ್ಕಳಿಗೆ ಅರ್ಜೆಂಟು ಇರ್ತಾ ಇಲ್ಲ. ನೋಡಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ತಗೊಂಡಿದ್ದೀನಿ. ಇದು ಸ್ವಲ್ಪ ಮೇಲೆ ಟೂಟಿ ಫ್ರೂಟಿ ಹಾಕ್ಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡಿದ್ರೆ ಅವ್ರು ತುಂಬ ಇಷ್ಟಪಡ್ತಾರೆ. ಮುಂಚೆನೇ ಐಸ್ ಕ್ರೀಮ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಒಂದು ಚೆರಿ ಅದ್ರ ಮೇಲೆ ಈ ಥರ ಇಟ್ಬಿಟ್ರೆ ಸಾಕು, ಅವ್ರಿಗೆ ಇನ್ನೇನು ಬೇಡ. ಇದು ಕೊಟ್ಟರೆ ಆರಾಮಾಗಿ ತಿಂದ್ಬಿಡ್ತಾರೆ, ಊಟನೂ ಬೇಡ ಏನೂ ಬೇಡ. ಒಂದು ಚೆರಿ ಮೇಲೆ ಚೆನ್ನಾಗಿ ಕಾಣಿಸೋಂಗೆ ಹಿಂಗೆ ಇಟ್ಬಿಡಿ, ಆಗೋಯ್ತು. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಐಸ್ ಕ್ರೀಮ್ ಮಾಡ್ಬೋದು. ನಿಮಗೆ ಈ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.